ಭವ್ಯ ಗೌಡ ಎಲ್ರಿಗೂ ಇಷ್ಟ. ಅವರ ನಟನೆ ಆಗಿರ್ಬೋದು, ಅವರ ಪರ್ಫಾರ್ಮೆನ್ಸ್ಗಳಂತೂ ತುಂಬ ಚೆನ್ನಾಗಿರುತ್ತೆ. ನಟನೆಯನ್ನು ಸೂಪರ್ ಆಗಿ ಮಾಡ್ತಾರೆ. ಈಗ ಸದ್ಯಕ್ಕೆ ಕನ್ನಡ ಧಾರಾವಾಹಿಯಲ್ಲಿ ಎಲ್ಲರೂ ಕೂಡ ನೋಡಿರುವ ಹಾಗೆ ತುಂಬ ಚೆನ್ನಾಗಿ ಮಿಂಚ್ತಾ ಇದ್ದಾರೆ. ಎಲ್ರಿಗೂ ಕೂಡ ಖುಷಿ ಆಯಿತು ಭವ್ಯ ಅವರ ಒಂದು ಪರ್ಫಾರ್ಮೆನ್ಸ್ಗಳನ್ನು ನೋಡಿ. ನೀವು ಕೂಡ ನೋಡ್ತಾ ಇದ್ದೀರಾ, ನಿಮ್ಮ ಒಂದು ಅನಿಸಿಕೆನ ತಪ್ಪದೆ ಕಮೆಂಟ್ ಮಾಡಿ. ಭವ್ಯ ಇದೇ ರೀತಿ ಮಿಂಚಬೇಕು, ಇದೇ ರೀತಿ ಆ್ಯಕ್ಟಿಂಗನ್ನು ಮಾಡಲಿ. ಜನರ ಒಂದು ಪ್ರೀತಿ ವಿಶ್ವಾಸವನ್ನು ಗಳಿಸ್ಕೊಂಡಿದ್ದಾರೆ ಭವ್ಯ ಕೂಡ. ಇದೇ ರೀತಿ ಎಲ್ಲರ ಒಂದು ಗಮನ ಸೆಳೆದಿದ್ದಾರೆ. ಸಖತ್ತಾಗಿ ಡ್ಯಾನ್ಸ್ ಸಹ ಮಾಡ್ತಾರೆ. ಮತ್ತು ಎಲ್ಲೇ ಫಂಕ್ಷನ್ಗೆ ಹೋದ್ರು ಭವ್ಯ ಅವ್ರನ್ನ ಜನರು ಗುರ್ತಿಡಿದು ಮಾತನಾಡಿಸ್ತಾರೆ. ಅದು ಕೂಡ ಸೂಪರ್ ಅಂತ ಹೇಳ್ಬೋದು. ಭವ್ಯ ಗೌಡಗೆ ಫ್ಯಾನ್ ಫಾಲೋವಿಂಗ್ ತುಂಬಾನೇ ಇದೆ. ಭವ್ಯ ಗೌಡ ಸದ್ಯಕ್ಕೆ ಈಗ ಧಾರಾವಾಹಿಯಲ್ಲಿ ಕರ್ಣನ ಮದುವೆ ಆಗ್ಬೇಕು ಅಂತ ವೆಯ್ಟ್ ಮಾಡ್ತಾ ಇರುವಂತದ್ದು. ಅತಿ ಬೇಗನೆ ಮದುವೆನ ಸಹ ನೋಡ್ಬೇಕು ಅಂತ ಜನರು ಕೂಡ ಕಾಯ್ತಾ ಇದ್ದಾರೆ. ಒಳ್ಳೆ TRP ರೇಟಿಂಗ್ ಕೂಡ ಪಡೆದುಕೊಂಡಿದೆ ಕನ್ನಡ ಧಾರಾವಾಹಿ. ಭವ್ಯ ಅವರು ಮತ್ತೆ ಕಿರಣ್ ರಾಜ್ ಅವರು ಮತ್ತೆ ನಮ್ರತಾ ಅವರು, ಸೊ ಮೂರು ಒಂದು ಪಾತ್ರಧಾರಿಗಳು ಕೂಡ ತುಂಬಾನೇ ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡ್ತಾ ಇರುವಂತದ್ದು. ಎಲ್ರಿಗೂ ಕೂಡ ಖುಷಿ. ಬಟ್ ಕರ್ಣನನ್ನೇ ಮದುವೆ ಆಗ್ಬೇಕು ಅಂತ. ಇನ್ನ ರಿಯಲ್ ಲೈಫ್ ನಲ್ಲಿ ಭವ್ಯ ಅವರ ಒಂದು ಮದುವೆ ಯಾವಾಗ ಅಂತ ತುಂಬಾ ಜನ ಸಹ ಪ್ರಶ್ನೆ ಮಾಡಿರ್ತಾರೆ. ಇನ್ನ ಸಹ ಅಕ್ಕನ ಮದುವೆನ ಮಾಡ್ಕೋಬೇಕು. ನಂತರ ಅಕ್ಕನ ಮದುವೆಯ ಬಳಿಕ ಭವ್ಯ ಅವರು ಸಹ ಮದುವೆ ಆಗೋಕೆ ಮುಂದಾಗ್ತಾರೆ. ಯಾರನ್ನೂ ಸಹ ಲವ್ ಮಾಡಿಲ್ಲ, ತಂದೆ ತಾಯಿ ತೋರಿಸುವಂತ ಒಂದು ಹುಡುಗರನ್ನೇ ಮದುವೆ ಆಗ್ತಾರಂತೆ ಭವ್ಯ ಕೂಡ. ಸೊ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮಾಡಿ. ಎಲ್ರಿಗೂ ಕೂಡ ಖುಷಿ. ಭವ್ಯ ಅವರ ನಟನೆ ನೋಡಿ ಇಷ್ಟಪಟ್ಟಿದ್ದಾರೆ, ಮೆಚ್ಕೊಂಡಿದ್ದಾರೆ. ಮತ್ತೆ ಕೆಲವೊಂದು ಫಂಕ್ಷನ್ಗಳಿಗೆ ಭವ್ಯ ಅವರನ್ನ ಇನ್ವೈಟ್ ಸಹ ಮಾಡ್ತಾರೆ. ಅಷ್ಟರ ಮಟ್ಟಿಗೆ ಭವ್ಯ ಫೇಮಸ್. ಅದು ಬಿಗ್ ಬಾಸ್ ಆಚೆ ಅದಕ್ಕೂ ಮುಂಚೆ ಗೀತೆ ಅಂದ್ರಲ್ಲಿ ನಡೆಸ್ತಾ ಇದ್ರು ಭವ್ಯ.